ಬಂದ್ರೆ ಎಲ್ಲಾರು ಮಾಡಿ ಕುಡಿಯೋಣ. ನೀನ್ ಬಾ. ಹಾಯ್ ಫ್ರೆಂಡ್ಸ್, ಇವಾಗ ಮಾಡಿ ಕುಡಿಯುವ ಟೈಮ್. ಬಾರಮ್ಮ. ಬನ್ನಿ ಫ್ರೆಂಡ್ಸ್, ಮಾಡಿ ಕುಡಿಯೋಣ. ಇದನ್ನು ಮಾಡಿ ಕುಡಿದ್ರೆ ಇನ್ನೂ 2-3 ಅವರ್ ಊಟ ಕೇಳಲ್ಲ. ನನ್ನ ಮಗಳು ಕೇಳ್ತಾಳಂತೆ, ನಾ ಕೇಳಲ್ಲ, ನಮ್ಗೆ ಇಷ್ಟವಾಗಲ್ಲ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಇದು ಕುಡ್ಬಿಡೋಣ. ನಮ್ಮ ಮನೆಯವರು ತೆಂಗಿನಕಾಯಿ ಸಿಪ್ಪೆ ತೆಗಿಯೋಕ್ಕೆ ಎಷ್ಟು ಒದ್ದಾಡ್ತಾವ್ರು ನೋಡಿ. ನಾನು ಮನೆ ಕೈಯಲ್ಲೇ ಇಟ್ಕೊಂಡು ಸುಲ್ದೆ. ಇವ್ರು ಸಿಪ್ಪೆ ತೆಗಿಯಕ್ಕೆ ಒದ್ದಾಡ್ತಾ ಇದ್ದಾರೆ ಇವರು. ನೋಡಿ ನೋಡಿ, ಅವರೇ ತೆಂಗಿನಕಾಯಿ ಸುಲ್ದಿರೋ ರೇಂಜಿಗೆ ಬಟ್ಟೆ ಮೇಲೆಲ್ಲ ಹಾಕ್ಕೊಂಡು ಬಾಬಾ. ಇವಾಗ ನೋಡ್ರಿ, ಇವಾಗ ಮಕ್ಕ ನೋಡ್ರಿ, ಇವಾಗ ಅದು ಬೇರೆ ಥರನೇ ಇತ್ತು. ನಾನು ಹಿಂಗೆ ಇಳಿತಿದ್ದಂಗೆನೆ ಕಣ್ಣು ಉಬ್ಗಳೆಲ್ಲ ಹಿಂಗೆ ಮೇಲೆ ಹೋಗ್ತವೆ. ಹಣೆ ಎಲ್ಲ ಹಿಂಗೆ ಹೋಗುತ್ತೆ. ಅಯ್ಯೋ ಸುಲ್ದ್ರಾ? ಸಿಪ್ಪೆ ಸುಲ್ದಿದ್ದು ನಾನು, ತೆಗೆದಿದ್ದೀವ್ರು. ಆಯಿತು. ಇವಾಗ ಚಟ್ನಿ ಮಾಡೋಕ್ಕೆ ನೈಟಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಏನು ಸಾಂಬಾರು ಅಂದರೆ ಮೂಲಂಗಿ, ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಮಸಾಲೆ ಸಾಂಬಾರು, ಹುಳಿ ಸಾಂಬಾರು ಅಂತ ನಮ್ಮ ಕಡೆ, ಮೂಲಂಗಿ ಹುಳಿ ಅಂತ. ಇವಾಗ ಮೂಲಂಗಿ ಹುಳಿಗೆ ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನಕಾಯಿ ಮತ್ತು ಟೊಮೊಟೊ ಇಷ್ಟು ಹಾಕಿ ಖಾರಕ್ಕೆ ಎಷ್ಟು ಬೇಕಾ ಖಾರದ ಪುಡಿ, ಮತ್ತು ಧನಿಯಾ ಪುಡಿ. ಇದಿಷ್ಟು ಇವಾಗ ರುಬ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ನಮ್ದು ಹಳೇ ಕುಕ್ಕರ್ ಇದು ಇಡೀ ಹೋಗ್ಬಿಡಿ. ಕುಕ್ಕರ್ ಚೆನ್ನಾಗಿದೆ, ಇಡೀ ಹೋಗ್ಬಿಡಿ. ನಾನೇ ಸುಮಾರು ಸರಿ ಹಾಕ್ದಾಗೆಲ್ಲ ಬರೀ ಹಿಂಗೆ ಅಳ್ಳಾಡೋದು, ಕಿತ್ತ ಆಮೇಲೆ ನಾನು ಅಕ್ಕಿ ತೊಳಿವಾಗ ಅಥವಾ ಇನ್ನೇನ ಮಾಡುವಾಗ ಹಿಂಗೆ ಇಟ್ಕೊಂಡೇನ ಎತ್ಬಿಟ್ರೆ ಹಂಗೆ ಕಳಿಸ್ಕೊಂಡು ಬಿದ್ದರೆ ಆಯ್ತು ಅಂದ್ಬಿಟ್ಟು ಇಡೀ ತೆಗ್ದಾಕ್ಬಿಟ್ಟೆ. ಇನ್ನೂ 2 ಕುಕ್ಕರ್ ಎತ್ತಿಕ್ಕಿದ್ದೀನಿ ಇನ್ನ ಮೇಲೆ. ಎಲ್ಲಾನು ತಕ್ಕೊಂಡ್ರೆ ನನಗೆ ತೊಳೆಯೋಕ್ಕೆ ಇದೇ ಅಂದ್ಬಿಟ್ಟು ಎಲ್ಲರಲ್ಲೂ ಒಂದೊಂದು ಮಾಡಿದ್ರೆ ತೊಳೆಯೋಕೆ ನಮಗೆ ಕಷ್ಟ. ನಾವು ಹೆಣ್ಮಕ್ಳು ಹಿಂಗೆ ಅನಿಸುತ್ತೆ.
ಸಿಕ್ಕಾಪಟ್ಟೆ ತಲೆ ನೋವ್ತೈತೆ ಫ್ರೆಂಡ್ಸ್, ಏನಂತ ಗೊತ್ತಿಲ್ಲ. ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ನಮ್ಮ ಮನೇಲೆ ಮೂಲಂಗಿ ತಂದಿದ್ದಾರೆ. ಇವತ್ತು ಅವ್ರು ತಿಂತಲ್ವ ನೋಡೋಣ. ಅವ್ರು ತಿನ್ನಲ್ಲ ಮೂಲಂಗಿ, ಯಾವತ್ತೂ ತಿನ್ನಲ್ಲ. ಬಲವಂತಕ್ಕೆ ಏನೋ ಒಂದು 2-3 ತಿಂತಾರೆ ಅನಿಸ್ತದೆ. ನೋಡಬೇಕು. 2 ದಿನ ಹೇಳಿದ್ರು ಮೂಲಂಗಿ ಸಾಂಬಾರು ಮಾಡು ಅಂತ. ಇವತ್ತು ಮಾಡ್ತಾ ಇದ್ದೀನಿ, ನೋಡೋಣ. ಅದು ತಿನ್ನಲ್ಲ, ಬರೀ ತಿಳಿ ಸಾಂಬಾರಲ್ಲಿ ಅಷ್ಟೇ ತಿನ್ನಲ್ಲ. ಮೂಲಂಗಿ ಹಾಕ್ಬೋದು ಅಂತಲೇ ಹೇಳ್ತಾರೆ. ಮೂಲಂಗಿ ಎಷ್ಟು ಒಳ್ಳೇದು ಆರೋಗ್ಯಕ್ಕೆ. ನಮ್ಮನೆ ಬಂದು ಎಲ್ಲ ಇದೆ. ಇವಾಗ ಅದಕ್ಕೆ ಮಸಾಲೆ ಹಾಕೋದು, ರುಬ್ಬಿರೋದು. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು, ಸಾಕು ನಮಗೆ. ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡ್ಕೊಂಡು ನೀರು ಹಾಕೊಂಡು. ಇವಾಗ ಇದಕ್ಕೆ ತೊಗರಿಬೇಳೆ ಹಾಕೊಂಡು, ನಾನು ಸ್ವಲ್ಪನೇ ಹಾಕೊತಾ ಇದ್ದೀನಿ. ನನಗೆ ಜಾಸ್ತಿ ಗಟ್ಟಿ ಇದ್ರೆ ತಿನ್ನೋಕ್ಕಾಗಲ್ಲ, ಸ್ವಲ್ಪ ತೆಳುನೇ ಇರಬೇಕು. ಇಷ್ಟೇ. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಜಿಲ್ ಹೊಡ್ಸೋದು. 2 ಹಾಕೋದು ಸಾಕು, 2 ವಿಜಿಲ್ ಹೊಡ್ಸೋದು.
ಇದಕ್ಕೆ ಹೋಗಲಿ, ಆಮೇಲೆ ಸಿಗ್ತೀನಿ. ಇದು ಚಪಾತಿ, ಇದೇನು ಪಲ್ಯನ. ಇದು ಇವತ್ತು ಅಕ್ಕ ಮನೆಯಿಂದ ಪಾರ್ಸಲ್ ಬಂದಿದೆ ನಮ್ಮ ಮನೆಗೆ. ನಮ್ಮ ಮನೆಗೆ ಇವತ್ತು ನಾನು ರೊಟ್ಟಿ ಮಾಡಿದ್ದೆ, ಇದೇ ಗೋಧಿ ರೊಟ್ಟಿ ಮಾಡಿದ್ದೆ. ಇವತ್ತು ನಮ್ಮ ಅಕ್ಕನೂ ಚಪಾತಿ ತಂದುಕೊಟ್ಟು. ನಮ್ಮ ಅಕ್ಕ ಆಲ್ರೆಡಿ ಅರ್ಧ ದಾರಿಗೆ ಬಂದ್ಬಿಟ್ಟು ಫೋನ್ ಮಾಡಿದ್ರು, ಕೆಳಗಡೆ ಬಾ ಹಿಂಗೆ ತಗೊಂಡು ಬರ್ತಿದ್ದೀನಿ ಅಂತ. ನಾನು ಮಾಡಿದ್ದೀನಿ ಅಂತ ಹೇಳಿದೆ. ನನಗೇನು ಗೊತ್ತು, ತಗೊಂಡು ಬರ್ತಿದ್ದೀನಿ ಬಾ ಅಂದರು. ಸರಿ ಅಂತ ಹೋಗಿ ಕೆಳಗಡೆ ಹೋಗಿ ಇಸ್ಕೊಂಡು ಬಂದೆ. ಚಪಾತಿ ಏನು ಪಲ್ಯ? ಆಲೂಗಡ್ಡೆದ. ನಾನು ಸಾಂಬಾರಿಗೆ ರೊಟ್ಟಿ ಮಾಡಿದ್ದೆ, ಇವರು ಚಪಾತಿ ಪಲ್ಯ ಮಾಡೋ. ಓಕೆ ಫ್ರೆಂಡ್ಸ್, ಆಯ್ತು, ಇನ್ನು ಕೆಲಸ ಇದೆ, ಸಿಗ್ತೀನಿ. ಸಾಂಬಾರು ಆಗಿದೆ, ಹೇಗಿದೆ ನೋಡುವ. ಹೀಗಿದೆ, ಆದರೂ ಸ್ವಲ್ಪ ಗಟ್ಟಿನೇ ಇದೆ. ಮೂಲಂಗಿ, ಬೇಳೆ, ಆಲೂಗಡ್ಡೆ, ಬದನೆಕಾಯಿ ಸಾಂಬಾರು. ಚೆನ್ನಾಗಿದೆ. ಮೂಲಂಗಿ ಸಾಂಬಾರು ರೆಡಿ ನೈಟ್ಗೆ. ಈ ಚಿಕ್ಕ ಕುಕ್ಕರ್ಗೆ ಹಾಕಿದೆ, ಇಷ್ಟಾಯಿತು ಸಾಂಬಾರು ಅಷ್ಟೆ. ಸಾಕು, ನೈಟ್ ಒಂದು ಟೈಮಿಗೆ ಸಾಕಾಗುತ್ತೆ, ಇನ್ನೂ ಹೆಚ್ಚಾಗುತ್ತದೆ. ಫಿನಿಶ್ ಇದೆ. ಇವಾಗ ಬೇವಿನ ಸೊಪ್ಪನ್ನ ಕಟ್ಟೋಣ. ನಾನು ಒಬ್ಬಳೆ ಕಟ್ಟಬೇಕು ಫ್ರೆಂಡ್ಸ್, ನಮ್ಮ ಮಕ್ಕಳು ಯಾವ ಬರಲ್ಲ. ಹಿಂಗಾಗಿನೇ ಮೊನ್ನೆ 2 ದಿವಸ ವೀಡಿಯೋನೇ ಮಾಡಿಲ್ಲ. ಕೆಲಸ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತಿಲ್ಲ. ನಾನು ಫುಲ್ ಎಲ್ಲ ಟೈಲ್ಸ್ ಅಂತೆ, ದೇವಸ್ಥಾನ ಪೂಜೆ ಸಾಮಾನುಗಳೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ 2 ದಿನ ವಿಡಿಯೋ ಮಾಡಿಲ್ಲ. ಮತ್ತು ಬೇವಿನ ಸೊಪ್ಪು ಪೌರ್ಣಮಿ ಬೇರೆ ಇತ್ತಲ್ವಾ, ಬುಧವಾರ ನೆನ್ನೆ ದಿವಸ. ಹಂಗಾಗಿ ಮಂಗಳವಾರನೂ ಪೂಜೆ ಮಾಡಿ, ಮತ್ತು ಬುಧವಾರನೂ ಅಷ್ಟೇ ಪೌರ್ಣಮಿ ಪೂಜೆ ಮಾಡಿ. ಅಂದರೆ ಡೈಲಿ ಪೂಜೆ ಮಾಡ್ತೀವಿ, ಅಂದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇನು ಮಂತ್ರಗಳೆಲ್ಲ ಇರ್ತಾವಲ್ಲ, ಅದೆಲ್ಲ ಸ್ವಲ್ಪ ಜಾಸ್ತಿ ಹೇಳೋದಿರುತ್ತೆ. ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕೆಲ್ಲ ಆಗಲ್ಲ. ನೆನ್ನೆ ಫುಲ್ ಬರೀ ಬೇವಿನ ಸೊಪ್ಪಿಂದ ಅಮ್ಮನವ್ರಿಗೆ ಹಾಕಿದ್ದೆಲ್ಲ, ಹೂವನೇ ಇಲ್ಲ, ಬರೀ ಬೇವಿನ ಸೊಪ್ಪಲ್ಲೇ ಎಲ್ಲ ಅಲಂಕಾರ ಮಾಡಿದ್ರು. ಚೆನ್ನಾಗಿತ್ತು.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಚೆನ್ನಾಗಿದ್ದೀವಿ. ನಮ್ಮ ವಿಡಿಯೋನೆಲ್ಲ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೀರಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲೂಗಡ್ಡೆ ಪಲ್ಯ ಅಷ್ಟೊಂದು ಚೆನ್ನಾಗಿತ್ತು. ಅವ್ರು ದೊಡ್ಡಮ್ಮ ಕೊಟ್ಟೋಗ್ರು. ಅವ್ರ ಮನೇಲಿ ಇಬ್ಬರೇ ಇರೋದು, ಹಾಗಾಗಿನ ಜಾಸ್ತಿ ಮಾಡಿದ್ರೆ ಹಿಂಗೆ ಮಿಕ್ಬಿಡುತ್ತೆ. ಮತ್ತೆ ಮಧ್ಯಾಹ್ನಕ್ಕೆ ಅದೇನೋ ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ಇದನ್ನು ತಿನ್ನಲ್ಲ, ಏನಿಲ್ಲ, ಬಿಸಿ ಬಿಸಿದೇ ತಂದು ಕೊಟ್ಟೋದ್ರು. ಜಾಸ್ತಿ ಹೋಗ್ಬಿಟ್ಟೈತಾ? ಅದಕ್ಕೆ ಆ ಕಡೆ ಕಡೆ ಓಡಾಡೋದು ಸ್ವಲ್ಪ ಹೊತ್ತು, ಆಮೇಲೆ ಇದಾಗಬೇಕು. ಪಕ್ಕದಲ್ಲಿ ಒಂದು ವಾಟರ್ ಬಾಟ್ಲ್ ಇಟ್ಕೊಂಡೆ. ಕುಡಿ ಹೋಗು. ಓಕೆ ಫ್ರೆಂಡ್ಸ್, ಆಯಿತು. ಇದು ಸ್ವಲ್ಪ ಎಲ್ಲ ಕಟ್ಕೊಬಿಡ್ತೀನಿ ಪಟ ಅಂತ. ಆಮೇಲೆ ನಮ್ಮ ಮನೇಲಿ ಬರ್ತಾರೆ, ಅವಾಗ ಸಿಗ್ತೀನಿ. ಅವಾಗ ಸಿಗ್ತೀನಿ. ನಾವು ಅಷ್ಟೊತ್ತಿಗೆ ಇದೆಲ್ಲ ಕಟ್ಕೊತೀವಿ. ಇವಾಗೆ ನಾವು ಹೋಗೋದು ಜಾಸ್ತಿ ಇದೆ, ಹಾಗಾಗಿ ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಬೇಗ ಸಪ್ಪೆಲ್ಲ ಕಟ್ಟಿದ್ದಾಯಿತು, ಪೂಜೆ ಆಯಿತು. ಈಗ ಪಾತ್ರೆ ತೊಳೆಯುವ ಕೆಲಸ. ರೈಸ್ ಇಟ್ಟಿದ್ದೀನಿ. ಸಾಂಬಾರು ಸಂಜೆ ಎಲ್ಲ ಮಾಡಿದ್ನಲ್ಲ, ಅದೇ ಇದೆ. ಯಾಕ್ರಿ ಸ್ವಲ್ಪ ಕೂತಿದ್ಯಾ? ಈ ಥರ ಒಂದು ತೊಳೆಯಕ್ಕೆ ಒಂಥರ ಹಿಂಸೆ ಅಲ್ವ ಫ್ರೆಂಡ್ಸ್? ನನಗಂಗೆ ಅನ್ನಿಸ್ತದೆ. ನಿಮಗೆ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್. 5:30 ಹೋಗಿದ್ದು ಕರೆಂಟು. 8 ಗಂಟೆಗೆ ಬಂದಿದೆ. ಹಿಂಗಾದ್ರೆ ಹೆಂಗೆ ಮನೆ ಕೆಲಸಗಳು ಮಾಡ್ಕೊಂಡು ಮಕ್ಕಳುಗಳು ಹೆಂಗೆ ಓದ್ಕೊಳ್ಳೋದು? ಚಾರ್ಜಿಂಗ್ ಲೈಟು ಕೂಡ ಆಫ್ ಆಗೋಗಿತ್ತು. ಅಷ್ಟೊತ್ತು ಕರೆಂಟ್ ಒಂದು 2.5 ಅವರ್. ಓಕೆ ಫ್ರೆಂಡ್ಸ್, ಆಯಿತು. ಸ್ವಲ್ಪ ತೊಳೆದಿದ್ದೀನಿ, ಯಾಕಂದರೆ ನಾನು ರೈಸ್ ಇಟ್ಟಿದ್ದೀನಿ. ನಮ್ಮ ಕುಕ್ಕರ್ದು ಸೌಂಡ್ ಬರ್ತಾ ಇರ್ತದೆ, ಸ್ವೀ ಅಂತ ಇರ್ತದೆ. ಆಮೇಲೆ ನಾನು ಮಾತಾಡೋದು ಏನು ಕೇಳಿಸಲ್ಲ, ಬರೀ ಕುಕ್ಕರ್ ಸೌಂಡ್ ಇರ್ತದೆ. ಹಾಗಾಗಿ ಆಮೇಲೆ ಸಿಗ್ತೀನಿ. ತೊಳ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ಆಯಿತು ಫ್ರೆಂಡ್ಸ್, ತೊಳೆದಿದ್ದು. ಇನ್ನೂ ಒಂದು ಟೈಮ್ ಬಿಡುತ್ತೆ ಪಾತ್ರೆ ಎಲ್ಲ ಊಟ ಆದಮೇಲೆ. ಮತ್ತೆ ಅವಾಗ ಒಂದು ರೌಂಡ್
ಇದಾಯಿತು. ರೈಸು ಕೂಡ ಆಗಿದೆ. ಕುಕ್ಕರ್ ಕೂಗುತ್ತೆ. ಏನು ಮಾಡ್ತಿದ್ದೀರಾ? ನಮ್ಮ ಮಗಳು ತಲೆ ಕೂದಲು ನೋಡಿ ಹೆಂಗೆ ಗಂಟಾಕಿದ. ಕೆಳಗಡೆ ಅವಳಿಗೆ ನೇತಾಡ್ಬಾರ್ದಿತ್ತ, ಮುಂದೆ ಬೀಳಬಾರ್ದು ಕೂದಲು ಅಂತ 2 ಜನ ಸೇರಿಸಿ ಹಿಂಗೆ ಗಂಟಾಕಿ ಕ್ಲಿಪ್ ಹಾಕೋಣದು. ಹೌ ತೋರಿಸಿ ನಿಮ್ಮ ಫೇಸನ್ನು. ಮೂಗು ತೋರಿಸಿ. ಎಲ್ಲ ವಿಡಿಯೋದಲ್ಲಿ ಹಿಂಗೆ ಮೂಗಿನ ಸೊಳ್ಳೆ ಹಿಂಗೆ ಅಳ್ಳಿಸ್ಕೊಂಡು ತೋರಿಸ್ತಾಳೆ. ನೋಡಿ ನೋಡಿ ಎಷ್ಟು ಜೋಡಿಸ್ಕೊಂಡು ನೋಡಿ ಪೆನ್ನುಗಳು. ನಿಮಗೂ ಬೇಕಾ? 100 ರೂಪಾಯಿ ಕೊಟ್ಟರೆ ನೀವು ಫ್ರೀಯಾಗಿ ಕೊಡ್ತೀನಿ ಅಂದರೆ ಏನು ಬೇಡ ಬಿಡೋರು. ಓಕೆ ಆಯಿತು, ನಿಮ್ಮ ಕೆಲಸ ಮುಂದುವರಿಸಿ. ಇನ್ನೊಬ್ಬರು ನಮ್ಮ ಮಗಳು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಅಂದ್ಬಿಟ್ಟು ಹಿಂಗೆ ಉಳ್ಳಿದ್ದಾರೆ. ನೆಲ ತಣ್ಣಗಿದೆ ಅಂತಂದ್ಬಿಟ್ಟು ಓದ್ಕೊಳಕ್ಕೆ ಇಲ್ಲಿ ಇಟ್ಟವ್ರೆ. ಹಂಗೆ ಸೈಡಾಗಿ ಒಂದು ಸ್ವಲ್ಪ ಮಲ್ಕೊಂಡು. ಆಯ್ತಾಯ್ತು ಮಕ್ಕಳು, ನಿದ್ದೆ ಮಾಡಿ ಚೆನ್ನಾಗಿ. ನಾವು ಇಲ್ಲಿದ್ದೀವಿ. ಅವಳಲ್ಲಿ ಇವಳಿಲ್ಲಿ ನಾನಿಲ್ಲಿ. ನೋಡಿ ಆ ಕಡೆ ಒಂದು ಮಿರರ್ ಇದೆ, ಈ ಕಡೆ ಒಂದು ಮಿರರ್ ಇದೆ. ನಿದ್ದೆ ಗಣ್ಣಲ್ಲಿರುವ ಮಕ್ಕಳ ಎಲ್ಲ ಎದ್ದೇಳಿ ಊಟವನ್ನು ಮಾಡಿ. ನೀನು ನಿದ್ದೆ ಗಣ್ಣಲ್ಲಿರೋ ಮಗ ಎದ್ಬಿಟ್ಟು ಊಟ ಮಾಡಿ. ನೋಡಿ ಹಿಂಗೆ ತೋರಿಸ್ತಾ ಕೊಡು. ಕೊಡಮ್ಮ ಕೊಡು. ನೋಡಿ ನಿಮ್ಮ ಮಕ್ಕಳು ಹಿಂಗೆ ಆಡ್ತಾರ. ಇಕ್ಕದಾಗ ಇಕ್ಕಿಸ್ಕೋಬೇಕು, ಇಕ್ಕಾಗಲ್ದಾಗ ಅವರೇ ಇಕ್ಕಬೇಕು. ನಾನು ಕ್ಯಾಮ್ರಾ ಮುಂದೆ ಹೇಳಿದ್ದೀನಿ ಅಂತ ಪಾಪ 3-4 ದಿವಸ ವಾರದಿಂದ ಅದನ್ನೇ ಫಾಲೋ ಮಾಡ್ತಾವೆ ಪಾಪ. ಅದೇ ಇದು ಆಫ್ ಆಗಲಿ ಫ್ರೆಂಡ್ಸ್, ಅವಾಗ ನೋಡ್ರಿ. ಅಂದ್ರೆ ನೋಡಿ ಮನ್ಸಲ್ಲಿ ಹೆಂಗೆ ಇಕ್ಕೊಂತಾರೆ ಮಕ್ಕಳು ಅಂತ. ಇಕ್ಕೊಡ್ರಿ ಒಳ್ಳೇದನ್ನ ಇಕ್ಕೊಳ್ಳಿ ಮನ್ಸಲ್ಲಿ. ಇವ್ರಂತೂ ಬಿಡು, ಇವತ್ತು ಇಕ್ಕಾಕಿಲ್ಲ ಅವ್ನ ಫೋನು. ಸಾಕು ಹೇಳು. ನೋಡು ನನ್ನನ್ನ ಚಲೋವೇ ನನ್ನನ್ನೇ ನೋಡು. ಅದು ನಮ್ಮ ಕುಕ್ಕರ್ ಸೌಂಡು. ನೀವೆಲ್ಲ ಮಾತಾಡ್ಬೇಡ್ರಿ, ನಾನು ಮಾತಾಡ್ತೀನಿ ಸುಮ್ಮನಿರ್ರಿ ಅಂತ. ನೋಡ್ರಿ ಆಯ್ತು ತಗೊಳ್ಳಿ. ಇದೀಗಲ್ಲ ನೋಕೋಲಿಲ್ಲ ಯಾಕೋಲಿಲ್ಲ. ಕೊಡ್ರಿ ಕೊಡ್ತೀವಿ, ಕೊಡ್ರಿ ಸಾಂಬಾರು. ಅವರೇ ಮೂಲಂಗಿ ತರ್ಸಿರೋದು, ಇವತ್ತು ಅವ್ರ ಮೂಲಂಗಿ ತಿನ್ಬೇಕು. ಅವೆಲ್ಲ ಅವೇನು ಹೊಟ್ಟೆ ಉರಿಯಲ್ಲ, ಅವೆಲ್ಲ ಗೊತ್ತಿಲ್ಲ. ಮೂಲಂಗಿ ಏನು ತಂದಿದ್ದು 3 ದಿವಸದಿಂದ ಹೇಳ್ತಿದ್ದಾರೆ ಮೂಲಂಗಿ ಸಾಂಬಾರು ಮಾಡು ಅಂತ. 3 ದಿವಸದಿಂದ ಹೇಳಿದ್ದಾರೆ. ಇವತ್ತು ನಾನು ಮಾಡಿದೀನಿ, ಅವ್ರ ಮೂಲಂಗಿ ತಿನ್ಬೇಕು ಅವರು. ಇದು ನಿಮ್ಮ ಮುಂದೆ ಅಲ್ಲ ಫ್ರೆಂಡ್ಸ್, ತಟ್ಟೆ ಮೂಲಂಗಿ ಸಾಂಬಾರ್ಗೆ ಹಾಕಿದ್ಮೇಲೆ ಅದು ಪಲ್ಯ ತರ ಸಾಗು ತರ ಅಂತ ಸೈಡ್ ತಗೋದಾ? ತರಕಾರಿ ಸಾಂಬಾರು ಅಂದ್ಮೇಲೆ ತರಕಾರಿ ಇರ್ತೈತೆ. ಯಾ ಬೆಂಡು ಆಗಿಲ್ಲ.
ಇವಾಗ ತಿಂತಿಲ್ವಾ ಹುಡುಗರೆಲ್ಲ? ಬೆಂಡಾಗಿರೋದವೆ ಅಂತಂದ್ರೆ ಹಂಗಾದ್ರೆ ನೀನ್ ತಂದಿರೋ ಇದೇನು ಮೂಲಂಗಿ ಬೆಂಡು ಅಂದ್ರೆ ನೀನ್ ನೋಡ್ಕೊಂಡು ತಂದಿಲ್ಲ ಅಂತ ಮೂಲಂಗಿ ನೀನ್ ತಂದಿದ್ಯಾ. ತಿನ್ನೋ ಮಟ್ಟ ಕೊಡ್ಬಾರ್ದು. ಇವಾಗ ತಿನ್ಬೇಕು ಫ್ರೆಂಡ್ಸ್, ಇವತ್ತು ನೀವೇ ಸಾಕ್ಷಿ. ಇವಾಗ ತಿಂದಿಲ್ಲ ಅಂದ್ರೆ ಹೌದು. ಓಕೆ ಫ್ರೆಂಡ್ಸ್, ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದಾರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ, ಬೆಲ್ ಮಾಡಿರಿ. ನೀನು ಹೇಳಿದ್ ನಾನು ಹೇಳಿದೆ. ಮತ್ತೆ ಫ್ರೆಂಡ್ಸ್, ಅದೇ ಏನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಇದು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಂಡ್ವರೆಗೂ ನೋಡಿದ್ಕೆ. ಬಾಯ್ ಬಾಯ್, ಗುಡ್ ನೈಟ್. ಮುಂದಿನ ವಿಡಿಯೋದಲ್ಲಿ ಸಿಗುವ.